ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹಲವಾರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಪಿಎನ್ ಕೃಷ್ಣಮೂರ್ತಿಯವರ ಬೆಂಗಳೂರಿನ ರಾಜರಾಜೇಶ್ವರಿ ನಗರ, ದಾಸರಹಳ್ಳಿ ಒಳಗೊಂಡಂತೆ ಅವರ ಮೂಲ ರಾಜಕೀಯ ಸ್ಥಳವಾದ ತುಮಕೂರು ಜಿಲ್ಲೆಯಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡು ಇಂದು 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಉರುಡಿಗೆರೆ ಇರಕಸಂದ್ರ ಕಾಲೋನಿ ಜಿ ನಾಗೇನಹಳ್ಳಿಯ ಶನಿ ಮಹಾತ್ಮ ದೇವಸ್ಥಾನ, ಕೊರಟಗೆರೆ ಟೌನ್ ಹಾಗೂ ವಿಶೇಷವಾಗಿ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡು ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಅಭಿಮಾನಿಗಳ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ಅತಿ ಪ್ರೀತಿ ವಿಶ್ವಾಸದಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡರು. ಕೊರಟಗೆರೆ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ, ಪೌರ ಕಾರ್ಮಿಕರಿಗೆ ಜರ್ಕಿನ್ ವಿತರಣೆ, ನಿರ್ಗತಿಕರಿಗೆ ಚಳಿಗಾಲದ ನಿಮಿತ್ತ ಹೊದಿಕೆ ವಿತರಣೆ ಮಾಡಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ವಿಜೇತರಿಗೆ 5 ಲಕ್ಷ ಬಹುಮಾನ ಘೋಷಣೆ ಮಾಡಲಾಯಿತು. ಪಿಎನ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ತುಮಕೂರು ಜಿಲ್ಲೆಯ ಹಲವಾರು ಕಡೆ ಹಾಗೂ ನನ್ನ ನೆಚ್ಚಿನ ಕೊರಟಗೆರೆ ತಾಲೂಕಿನಲ್ಲಿ ವಿಶೇಷವಾಗಿ ಅಭಿಮಾನಿಗಳು ಹಾರ ತುರಾಯಿ ಅನ್ನ ದಾಸೋಹಗಳ ಮೂಲಕ ನನ್ನ ಹುಟ್ಟುಹಬ್ಬವನ್ನ ಮಾಡಿರುವುದು ನನಗೆ ಸಂತಸವನ್ನ ತಂದಿದೆ. ನನ್ನ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿದ ನನ್ನೆಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದರು. ಹನುಮಂತರಾಯಪ್ಪ ಡಿ, ತೋವಿನಕೆರೆ. 58ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದ್ರು. ಅದೇ ರೀತಿ ಈ ಭಾಗದ ಮುಖಂಡರು RS ರಾಜಣ್ಣ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ರಾಜಣ್ಣ ಅವರು, ಕಾಂತರಾಜ್ ಅವರು, ಉಮೇಶ್ ಅವರು, ಚೌಡಪ್ಪ ಅವರು, ವಿಜಯಕುಮಾರ್ ಅವರು, ನಮ್ಮ ಮಹಿಳಾ ಮುಖಂಡರು ಗಿರ್ಜಮ್ಮ ಅವರು ಎಲ್ಲರೂ ಸಹ ಇವತ್ತು ಈ ಭಾಗದಲ್ಲಿ ಒಂದು ನಿಮ್ಮ ಕೇಳಿ ನಮ್ಮನ್ನು ಇಲ್ಲಿ ನನಗೆ ಭಾಳ ಸಂತೋಷ ಆಯಿತು. ಎಲ್ಲರ ಜೊತೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಹಂಚ್ಕೋಬೇಕು ಅಂತೇಳಿ ನಾವಿಲ್ಲಿ ಬಂದು ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ. ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಜರ್ಕಿನ್ ಕೊಡ್ತಕ್ಕಂಥದ್ದು, ಬಡವರಿಗೆ ಕಂಬಳಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಹಾಸ್ಪಿಟಲಲ್ಲಿ ಬೆಳಗ್ಗೆ ರಾಜಣ್ಣವರು ಇದ್ದರು, ಬಡವರಿಗೆ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಎಲ್ಲ ಕೊಟ್ಟಿದ್ದಾರೆ. ನನಗೆ ಅದು ಬರಲೇಬೇಕು ಅಂತೇಳಿ ಇವತ್ತು ನಮಗೆ ತುಮಕೂರಲ್ಲಿ ಒಂದು ಸಂಜೆ 6:30 ಗಂಟೆಗೆ ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಪ್ಪು ಮತ್ತು ಚಕ್ರವರ್ತಿ ಕಪ್ಪಲ್ಲಿ ಅಲ್ಲಿ ನನ್ನ ಕರೆದು ಸಾವಿರಾರು ಮುಂದೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದರು. ಸರಿ, ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಫ್ರೀ ಇರೋದ್ರಿಂದ ನಾನು ಈ ಭಾಗದಲ್ಲಿ ಬಂದು ಕೇಕ್ ಕಟ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಂಪುರದಲ್ಲೂ ಅಷ್ಟೇ, ನಮ್ಮ ಕಾಲೋನಿಯಲ್ಲಿ ಮತ್ತು ನಮ್ಮ ಲಕ್ಷ್ಮೀ ಟೆಂಪಲ್ ಕ್ರಾಸಲ್ಲಿ ನಮ್ಮ ಯುವಕರು ಎಲ್ಲ ಭಾಳಷ್ಟು ಜನ ನಮಗೆ ಅಲ್ಲೆಲ್ಲ ಕೇಕ್ಗಳೆಲ್ಲ ಕಟ್ ಮಾಡಿ ಅವ್ರ ಪ್ರೀತಿ ವಿಶ್ವಾಸವನ್ನು ನಮಗೆ ತೋರಿಸಿದ್ದಾರೆ. ನನಗೆ ಸಂತೋಷ ಆಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಎಲ್ಲರೂ ಆ ಗೊರವಳ್ಳಿ ಲಕ್ಷ್ಮೀ ತಾಯಿ, ಕ್ಯಾಮರಳ್ಳಿ ಆಂಜನೇಯ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗ್ತೀನಿ ಅಂತೇಳಿ ಇಲ್ಲಿ ಕರೆಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.